ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಪ್ರತಿ ದಿವಸ ಶೇರ ಲೈಕ ಕಮೆಂಟ್ ಮಾಡೋರಿಗೆ ಮತ್ತೊಮ್ಮೆ ನಮಸ್ಕಾರ ಸಲ್ಲಿಸ್ತೇನೆ. ಒಟ್ಟಾರೆ ಚಳಿಗಾಲ ಅಧಿವೇಶನ ಮಳೆಗಾಲ ಅಧಿವೇಶನ ಪ್ರಾರಂಭ ಆಗೈತಿ. ಮೊದಲನೇ ದಿವಸನ ಕೆ.ಎನ್. ರಾಜಣ್ಣ ಸಹಕಾರಿ ಸಚಿವರನ್ನು ವಜಾ ಮಾಡ್ರು ಅಥವಾ ರಾಜೀನಾಮೆ ಕೊಟ್ಟರು ಅನ್ನೋದ ನಿಮಗೆ ಬಿಟ್ಟಿದೆ. ನಾನು ಅದಕ್ಕಿಂತ ಮೊದಲು ಅಂದ್ರೆ ಇದು ಎರಡನೇ ಮಂತ್ರಿ ರಾಜೀನಾಮೆ ಕೊಡೋದು ಕಾಂಗ್ರೆಸ್ನಾಗ, ಅದು ಪರಿಶಿಷ್ಟ ಪಂಗಡದವ. ಮೊದಲನೇದವರಾಗಿ ನಾಗೇಂದ್ರ ಅವರ ವಾಲ್ಮೀಕಿ ಹಗರಣದಾಗ ರಾಜೀನಾಮೆ ಕೊಡುವಂತ ಒಂದು ಪ್ರಸಂಗ ಬಂತು. ನಾ ಹೇಳುವ ಪ್ರತಿಯೊಂದು ಶಬ್ದ ಬಹಳ ಅರ್ಥ ಕೊಟ್ರೆ ನೀವು ಕೇಳಿದ್ರೆ ಇದು ಗೊತ್ತಾಗ್ತೈತಿ. ಯಾಕಂದ್ರ ನಾಗೇಂದ್ರ ಅವರ ವಾಲ್ಮೀಕಿ ಹಗರಣ ಹೆಂಗಾತು, ಏನಾತು, ಎಂತಾತು ಸಾಧಾರಣ ಮರ್ತರಿ ನೀವು ಅದನ್ನ ನೆನಪು ಮಾಡಿ ಕೊಡತ್ತೇನ. ಏನ ವಾಲ್ಮೀಕಿ ಹಗರಣ ಯಾಕಾತು, ಹೆಂಗಾತು, ಏನಾತು, ಅದನ್ನ ಯಾರು ಎನ್ಕ್ವೈರಿ ಮಾಡ್ರು, ಹೆಂಗಾತು, ಅದು ಹೆಂಗ್ ರಾಜೀನಾಮೆ ಕೊಡೋ ಪ್ರಸಂಗ ಬಂತು ಅನ್ನೋದು ನೀವು ನಿಮ್ಮ ಅವಗಾಹನೆಗೆ ಆದಂತ ಘಟನೆ ಹೇಳತ್ತೇನೆ. ಅಂತಾದ ಒಂದು ಘಟನೆ ಸೇಮ್ ಬೆಳಗಾವಿ ಜಿಲ್ಲಾದಾಗ ನಡೆಯತ್ತೆ. ಬೆಳಗಾವಿ ಜಿಲ್ಲಾದಾಗ ನಾನು ಡಾಕ್ಯುಮೆಂಟ್ಸ್ ನಾನು ನಿಮ್ಗೆ ತೋರ್ಸತ್ತಿಲ್ಲ ಅಟ್ಟ ಅದನ್ನ. ಯಾಕಂದ್ರೆ ಈಗ ಅಧಿವೇಶನ ನಡೆದೈತಿ, ಮಳೆಗಾಲ ಅಧಿವೇಶನ. ನಮ್ಮ ಜಿಲ್ಲೆಯೊಳಗ ಇದ್ರಾಗ ಇದು ಎನ್ಕ್ವೈರಿ ಆತಂದ್ರ ಅನೇಕ ಹಿರಿಯ ಅಧಿಕಾರಿಗಳು, ರಾಜಕಾರಣಿ, ಯಾರ್ಯಾರು ಏನಾಗ್ತೈತಿ ಗೊತ್ತಿಲ್ಲ. ಅದ ಸಣ್ಣ ಎನ್ಕ್ವೈರಿ ಆದ್ರೆ ಲಗುಟ್ ಸಿಗುದಿಲ್ಲ. ಅದ ಅವ್ರ ಇಂಥದ ಕೆಲಸ ಮಾಡ್ಬೇಕಂತ ಬೈಂಡಿಗೆ ಇದ್ದಾಗ ಏನ್ ಬೇಕಾದ್ ಮಾಡತ್ತಾರ. ಅನೇಕ ಹಿರಿಯ ಅಧಿಕಾರಿಗಳು ಅದಕ್ಕೆ ಸಹಿಗಳದಾವ. ಅದು ಬಹಳ ಕೆಟ್ಟ ಅನಿಸ್ತೈತಿ ನನಗೆ. ಯಾಕಂದ್ರ ಯಾವುದೇ ಒಬ್ಬ ಅಧಿಕಾರಿ ಎಂತ ತಿಳಿದ ಕೆಲಸ ಸೈನ್ ಮಾಡ್ಬೇಕಾಗ್ತೈತಿ. ಯಾರೋ ಒಬ್ರು ಹೋಗಿ ಇಲ್ಲಿ ಸಹಿ ಮಾಡ್ರಂತಂದ್ರ ಅದಕ್ಕೆ ಅವರು ಹೊಣೆಗಾರ ಆಗಿರ್ತಾರ. ಆ ಹೊಣೆಗಾರ ಆದಂತ ಅನೇಕ ದಾಖಲೆಗಳು, ಅವ್ರು ಮಾಡಿದ ಎಲ್ಲಾ ದಾಖಲೆಗಳು ನೀವೊಂದು ಫೋನ್ ಮಾಡಿದ್ರಂದ್ರ ಬೆಂಗಳೂರಿಗೆ ನಾನು ಸ್ವತಃ ತಂದು ಕೊಡ್ತೇನೆ. ಇದನ್ನ ಪ್ರಶ್ನೆ ಕೇಳ್ಬೇಕಂದ್ರೆ 0 ವರ್ಷದಾಗೂ ನೀವು ಬಿಜೆಪಿ ಅವರಾಗ್ಲಿ, JDS ಆಗಲಿ, ಕಾಂಗ್ರೆಸ್ಸಿನ ಕಳಕಳಿ ಇದ್ದವರಾಗ್ಲಿ, ಯಾರು ಬೇಕಾದವ್ರು ಪ್ರಶ್ನೆ ಮಾಡ್ತಾರಂದ್ರೆ ನನ್ನ ಸ್ವಂತ ಖರ್ಚಲೆ ಎಲ್ಲಾ ದಾಖಲೆಗಳನ್ನ ತಂದ ನಿಮ್ಮ ಮುಂದೆ ಇಡ್ತೇನೆ. ಇದನ್ನ 0 ವರ್ಷದಾಗೂ ಕೇಳ್ಬೋದು. ರಾಜ್ಯ ಮಟ್ಟದಾಗ ಇದೊಂದು ದೊಡ್ಡ ಸುದ್ದಿ ಆಗ್ತೈತೆ. ವಿರೋಧ ಪಕ್ಷದವ್ರ ಸುಳ್ಳ ರಾಜೀನಾಮೆ ಯಾಕೆ ಕೊಟ್ರು, ಅವ್ರು ಯಾಕೆ ಕೊಟ್ರು, ಯಾಕೆ ಕೊಟ್ರು ಅಂತೇಳಿ ವಿನಾಕಾರಣ ಈ ಸದನದ ಸಮಯ ಹಾಳು ಮಾಡಕ್ ಹೋಗ್ಬೇಡ್ರಿ. ದೊಡ್ಡ ಆಹಾರ ಐತಿ ನಿಮಗೆ. ಮತ್ತ ಬಹಳ ಇಂಥವ ಈ ಒಂದು ವಿಚಾರವನ್ನು ನೀವು ಪ್ರಸ್ತಾಪ ಮಾಡಿರಂದ್ರೆ ವಿರೋಧ ಪಕ್ಷಕ್ಕೂ ಹೆಚ್ಚು ಬರ್ತೈತೆ. ಇಲ್ಲ ಆಡಳಿತ ಪಕ್ಷದವ್ರು ನಿಮಗೂ ಇದನ್ನ ಕೇಳುವಂತದ ಕೇಳಬಾರ್ದಂತ ಎಲ್ಲೂ ಇಲ್ಲ. JDS ದವ್ರಿಗೂ ಐತಿ. ಅದಕ್ಕೆ ದಯಮಾಡಿ ಇದನ್ನ ನೀವು ಆ ಸದನದಾಗ ಎತ್ತುವಂತ ನನಗೊಂದು ಫೋನ್ ನಂಬರ್ ನನ್ನ 9448146822 ಅಥವಾ 8217094997 ಈ ಒಂದು ಫೋನ್ ಮಾಡಿರಂದ್ರ ಅಥವಾ ಯಾರ್ದರ ಕಡೆಯಿಂದ ಮೆಸೇಜ್ ಕೊಡಿಸಿದ್ರೆ ನಾನಾ ಸ್ವಂತ ಖರ್ಚಲೆ ತರ್ತೇನು. ಬಹುತೇಕ ಇದು ವಿಧಾನಸಭಾದಾಗ ದೊಡ್ಡ ಮಟ್ಟದ ಚರ್ಚೆ ಆಗ್ತೈತಿ. ಅದ್ರಾಗ ಯಾರ್ಯಾರು ಏನಾಗ್ತಾರ ಗೊತ್ತಿಲ್ಲ. ಇಂಥವನ್ನ ವಿಧಾನಸಭಾದಾಗ ಶಾಸಕರು ಕೇಳಿದ್ರೆ ಅವ್ರ ಗಣತೆಗೂ ಅವ್ರ ಪಕ್ಷಕ್ಕೂ ಆ ಒಂದು ಗಣತೆ ಬರ್ತೈತಿ. ಅದನ್ನ ಅಂತದನ್ನ ಕೇಳೋ ಸಲುವಾಗಿ ನಾನೊಂದು ನಿಮ್ಗ ಬೇಕಾರ ವಿನಂತಿ ಆಗ್ರಹ ಮಾಡತ್ತೇನು. ದಯಮಾಡಿ ಹಾದಿ ಕಾಯ್ತೇನೆ. ನಾವು ಇನ್ನು ಮುಂದೆ ಈ ಎಪಿಸೋಡ್ ಹಿಡ್ಗುಡ್ದ ಯಾರು ಫೋನ್ ಬರ್ತಾವು ನನ್ನ ದಾಖಲೆ ತಂದು ಕೊಡ್ತಾರೆ ಅಂತ ಹಾದಿ ಕಾಯ್ತೇನೆ. ನಮಸ್ಕಾರ.